ನಮಸ್ತೆ ಬಂಧುಗಳೇ. ಅಣ್ಣ ತಂಗಿ ಮುಸುಕಿನ ಗುದ್ದಾಟದ ಇಂಟರೆಸ್ಟಿಂಗ್ ವಿಡಿಯೋಗೆ ತಮ್ಮೆಲ್ಲರಿಗೂ ಹಾರ್ದಿಕವಾದಂಥ ಸ್ವಾಗತ. ದಯಮಾಡಿ ಎಚ್ ಎನ್ ಚಂದ್ರಶೇಖರ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಸಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಪ್ರಿಯಾಂಕಾ ವಾದ್ರಾ ಮತ್ತು ರಾಹುಲ್ ಗಾಂಧಿ ಮಧ್ಯೆ ಕಾಂಗ್ರೆಸ್ನ ಪಾರುಪತ್ಯಕ್ಕೆ ಮುಸುಕಿನ ಗುದ್ದಾಟ ಇವತ್ತಿಂದ ಶುರುವಾಗಿದ್ದಲ್ಲ. ಸುಮಾರು 2 ದಶಕಕ್ಕಿಂತ ಹೆಚ್ಚು ಹಿಸ್ಟ್ರಿ ಇದಕ್ಕಿದೆ. ಆದರೆ ಈಗ ಆ ಗುದ್ದಾಟ ಒಂದು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬರ್ತಾ ಇದೆ ಅಂತ ಅನಿಸುತ್ತೆ. ಎಲ್ಲೋ ಡಿಸೈಡ್ ಆಗ್ತಾ ಇದೆ ಯಾರು ಕಾಂಗ್ರೆಸ್ಸನ್ನು ಲೀಡ್ ಮಾಡಬೇಕು, ಯಾರು ಭವಿಷ್ಯದ ಲೀಡರ್ ಅಂತ ಹೇಳಿ. ನೋಡಿ, ಮೊನ್ನೆ ಪಾರ್ಲಿಮೆಂಟಲ್ಲಿ ವಂದೇ ಮಾತರಂ 150 ವರ್ಷ ತುಂಬಿದ್ದರ ಬಗ್ಗೆ ಒಂದು ಚರ್ಚೆ ನಡೀತು. ಮೊದಲು ಅದರ ಬಗ್ಗೆ ಮಾತಾಡಿದ್ದು ಪ್ರೈಮ್ ಮಿನಿಸ್ಟರ್ ಮೋದಿ. ಅದು ಪ್ರೋಟೋಕಾಲ್. ಮೋದಿಯವರು ಮಾತಾಡಿದ ಮೇಲೆ ಇದೇ ಪ್ರೋಟೋಕಾಲ್ ಪ್ರಕಾರ ವಿರೋಧ ಪಕ್ಷದ ನಾಯಕ ಮಾತಾಡಬೇಕಿತ್ತು, LOP. ಇದು ಅಧಿಕೃತವಾಗಿ ಇದ್ದಂತಹ ಪ್ರೋಟೋಕಾಲ್. ಯೂಶಲಿ ಕಾಂಗ್ರೆಸ್ ಯಾವಾಗಲೂ ಪ್ರೋಟೋಕಾಲ್ ಬಗ್ಗೆ ಮಾತಾಡುತ್ತೆ. ಪ್ರೋಟೋಕಾಲ್ ಹಂಗೆ ವಿರೋಧ ಮಾಡಿದ್ರು BJP, ಹಿಂಗೆ ವಿರೋಧ ಮಾಡಿದ್ರು ಮೋದಿಯವರಂತೆಲ್ಲ ಹೇಳ್ತಾ ಇರುತ್ತೆ. ಅದೇ ಪ್ರೋಟೋಕಾಲ್ ಪ್ರಕಾರ ಮೋದಿಯವರು ಮಾತಾಡಿದ ಮೇಲೆ ರಾಹುಲ್ ಗಾಂಧಿ ವಂದೇ ಮಾತರಂ ವಿಚಾರದಲ್ಲಿ ಮಾತಾಡಬೇಕಿತ್ತು. ಮಾತಾಡಲಿಲ್ಲ. ಅಂದರೆ ಅವರೇನು ಸಂಸತ್ತಲ್ಲಿ ಇರಲಿಲ್ವಾ, ದೇಶದಲ್ಲಿ ಇರಲಿಲ್ವಾ? ಇದ್ದರು. ಸಂಸತ್ ಒಳಗಡೆ ಇಲ್ದಿದ್ರು ಕೂಡ ಸಂಸತ್ ಒಳಗಡೆ ಹೊರಗಡೆ ಓಡಾಡ್ಕೊಂಡು ಅದೇ ಪರಿಸರದಲ್ಲಿದ್ದರು. ರಾಹುಲ್ ಗಾಂಧಿ ಮಾತಾಡಲಿಲ್ಲ. ಸೊ ಡೆಪ್ಯೂಟಿ ಲೀಡರು ಫ್ಲೋರಲ್ಲಿ ಅಪೋಸಿಷನ್ಗೆ ಗೌರವ್ ಗೊಗೊಯ್ ಅವರು ಮಾತಾಡಿದ್ರು. ಆದರೆ ಇಲ್ಲೊಂದು ಇಂಟರೆಸ್ಟಿಂಗ್ ವಿಷಯ ಏನು ನಡೀತು ಅಂತ ಹೇಳಿದರೆ, ಈ ವಿಚಾರದಲ್ಲಿ ಮುಖ್ಯ ವಕ್ತಾರೆಯಾಗಿ ಮಾತಾಡಿದ್ದು ಪ್ರಿಯಾಂಕಾ ವಾದ್ರಾ. ಅನೇಕ ವರ್ಷಗಳಿಂದ ಇದನ್ನು ನಾವು ಕಂಡೇ ಇರಲಿಲ್ಲ ರೀ. ಅನೇಕ ವರ್ಷಗಳಿಂದ ನಾವು ಇದನ್ನು ಕಂಡೇ ಇರಲಿಲ್ಲ ಇತಿಹಾಸದಲ್ಲಿ. ಯಾಕೆ ಅಂತ ಹೇಳಿದ್ರೆ ಪ್ರಿಯಾಂಕಾ ಗಾಂಧಿಗೆ MP ಆಗೋಕ್ಕೆ ಬಿಟ್ಟಿರಲಿಲ್ಲ ಅವರು. ಮೊನ್ನೆ ಬೈ ಎಲೆಕ್ಷನಲ್ಲಿ ಫಸ್ಟ್ ಟೈಮ್ MP ಆಗಿದ್ದವರು. ಮತ್ತು ಆ ಭಾಷಣ ಅನೇಕ ಕಾಂಗ್ರೆಸ್ಸರಿಗೆ ಮತ್ತು ವಿರೋಧ ಪಕ್ಷದವರಿಗೆ ಭಾಳ ಹಿಡಿಸ್ಬಿಡ್ತು. ಇಲ್ಲಿ ಭಾಳ ಇಂಪಾರ್ಟೆಂಟ್ ಆಗಿ ಬೇಕಾಗಿರ್ತಕ್ಕಂಥ ವಿಚಾರ ಏನಂತ ಹೇಳಿದ್ರೆ, ಯಾವ ಭಾಷಣವನ್ನು ರಾಹುಲ್ ಗಾಂಧಿ ಮಾಡಬೇಕಿತ್ತು ಅದನ್ನು ಅವರು ಮಾಡಲಿಲ್ಲ, ಅಥವಾ ಅವರ ಕೈಲಿ ಮಾಡಲಿಕ್ಕೆ ಬಿಡಲಿಲ್ಲ ಕಾಂಗ್ರೆಸ್ ಅವರು. ಪ್ರಿಯಾಂಕಾ ಗಾಂಧಿ ಮುಕ್ತ ವಕ್ತೆಯಾಗಿ ಮಾತಾಡಿದ್ರು ಅಥವಾ ಮಾತಾಡೋ ಹಾಗೆ ಮಾಡಲಾಯಿತು. ಏನು ಇದರಿಂದ ಇರ್ತಕ್ಕಂಥ ರಹಸ್ಯ ನೋಡಿ. ರಾಹುಲ್ ಗಾಂಧಿ ಆಕ್ಟಿವ್ ಪಾಲಿಟಿಕ್ಸ್ಗೆ ಬಂದಿದ್ದು 2004ರಲ್ಲಿ ಚುನಾವಣಾ ಪಾಲಿಟಿಕ್ಸಿಂದ. ಅದಕ್ಕೆ ಮುಂಚೆನೇ ಪ್ರಿಯಾಂಕಾ ವಾದ್ರಾ ಅವ್ರನ್ನ, ಆಗ ಪ್ರಿಯಾಂಕಾ ಗಾಂಧಿಯವರನ್ನ ಆಕ್ಟಿವ್ ಪಾಲಿಟಿಕ್ಸ್ಗೆ ತರಲಿಬೇಕು ಅಂತೇಳಿ ಅನೇಕ ಕಾಂಗ್ರೆಸ್ಸಿಗರು ಚಿಂತನೆ ಮಾಡಿದ್ರು. ಅದನ್ನು ಬಹಿರಂಗವಾಗಿ ಹೇಳ್ತಲೂ ಇದ್ದರು ಕೂಡ. ರಾಜೀವ್ ಗಾಂಧಿಯವರು ಇದ್ದಾಗ ರಾಜೀವ್ ಗಾಂಧಿಯವರಿಗೆ ಪ್ರಿಯಾಂಕಾ ಮೇಲೆ ವಿಶೇಷವಾದ ಪ್ರೀತಿ ಇತ್ತು. ಅವರು ರಾಹುಲ್ನಲ್ಲ, ಪ್ರಿಯಾಂಕಾ ಗಾಂಧಿನ ಆಕ್ಟಿವ್ ಪಾಲಿಟಿಕ್ಸ್ ತರಲಿಕ್ಕೆ ಭಾಳ ಪ್ರಯತ್ನ ಪಟ್ಟಿದ್ದರು. ಆಗ್ಲಿಂದನೇ ಟ್ರೈನಿಂಗ್ ಕೂಡ ಶುರು ಮಾಡಿಸಿದ್ರು. KK ತ್ರಿಪಾಠಿ ಅನ್ನೋರು ಆಗಲೇ ಹೋಗಿ ಪ್ರಿಯಾಂಕಾ ಗಾಂಧಿಗೆ ಟ್ರೈನಿಂಗನ್ನು ಕೊಡ್ತಾಯಿದ್ರು. ಹಿಂದಿಯ ಟ್ರೈನಿಂಗನ್ನು ಕೊಡ್ತಾಯಿದ್ರು, ಭಾಷಣ ಕಲೆಯ ಟ್ರೈನಿಂಗನ್ನು ಕೂಡ ಕೊಡ್ತಾಯಿದ್ರು. ಆ ಚಿಕ್ಕ ವಯಸ್ಸಲ್ಲೇನೆ. ಇವತ್ತು ಪ್ರಿಯಾಂಕಾ ಗಾಂಧಿ ಏನಾದ್ರೂ ಸ್ವಲ್ಪ ಚೆನ್ನಾಗಿ ಮಾತಾಡ್ತಾರೆ ಅಂತ ಹೇಳಿದ್ರೆ ಆ ಟ್ರೈನಿಂಗೇ ಅದಕ್ಕೆ ಕಾರಣ. ಜೊತೆಗೆ ಏನು ಆಗ ಅಮೇಠಿಯ MP ಆಗಿದ್ದರು ರಾಜೀವ್ ಗಾಂಧಿ, ಪ್ರತಿ ಸರಿ ಅಮೇಠಿಗೆ ಹೋಗ್ಬೇಕಾದ್ರೂ ಕೂಡ, ರಾಯ್ಬರೇಲಿಗೆ ಹೋಗ್ಬೇಕಾದ್ರೂ ಕೂಡ ಪ್ರಿಯಾಂಕಾ ಗಾಂಧಿನ ಜೊತೆಲಿ ಕರ್ಕೊಂಡು ಹೋಗ್ತಾ ಇದ್ದಿದ್ದು. ಅಮೇಠಿ ಜನರ ಜೊತೆಗೆ, ರಾಯ್ಬರೇಲಿ ಜನರ ಜೊತೆಗೆ ಆಗ್ಲಿಂದನೇ ಒಂದು ಬಾಂಡಿಂಗ್ ಸ್ಟಾರ್ಟ್ ಆಗಿಬಿಟ್ಟಿತ್ತು ಪ್ರಿಯಾಂಕಾ ಗಾಂಧಿಗೆ. ಯಾವ ಮಟ್ಟದಲ್ಲಿ ಬಾಂಡಿಂಗ್ ಅಂತ ಹೇಳಿದ್ರೆ, ಈ ಅಮೇಠಿ ಕಾನ್ಸ್ಟಿಟ್ಯೂನ್ಸಿಲಿ ಗೌರಿಗಂಜ್ ಅಂತೇಳಿ ಒಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಇದೆ. ಆ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಗೋಡೆಗಳ ಮೇಲೆ ಬರೆದಿರ್ತಿದ್ರು, ಅಮೇಠಿ ಕಿ ಡಂಕಾ ಬೇಟಿ ಪ್ರಿಯಾಂಕಾ ಅಂತೇಳಿ. ಅಂದರೆ ಅಷ್ಟು ಒಡನಾಟ ಆಗಲೇ ಆ ಜನಗಳ ಜೊತೆ ಇತ್ತು ಅವರಿಗೆ. ಪ್ರಿಯಾಂಕಾ ಗಾಂಧಿಗೂ ಆಗ ಜನರ ಜೊತೆ ಬೆರ್ತು ಪೊಲಿಟಿಕಲ್ ಅಕ್ಯುಮೆಂಟ್ ಕೂಡ ಬೆಳೀಲಿಕ್ಕೆ ಶುರು ಆಗಿಬಿಟ್ಟಿತ್ತು. ನೋಡಿ, ರಾಜೀವ್ ಗಾಂಧಿಯವರ ಹತ್ಯೆ ಆದಾಗ ಅವರ ಅಸ್ಥಿ ತಗೊಂಡು ಅದನ್ನು ಪ್ರಯಾಗ್ರಾಜಲ್ಲಿ ವಿಸರ್ಜನೆ ಮಾಡಬೇಕಿತ್ತು. ಟ್ರೈನಲ್ಲಿ ಅವರ ಅಸ್ಥಿ ಹೋಗ್ತಾ ಇತ್ತು. ರಾಯ್ಬರೇಲಿ ಸ್ಟೇಷನಲ್ಲಿ ನಿಂತಾಗ ತುಂಬ ಜನ ಅದನ್ನು ನೋಡಲಿಕ್ಕೆ ಹತ್ತಿರ ಬರ್ತಾಯಿದ್ರು. ಸೊ ಪೊಲೀಸ್ ಅವನ್ನೆಲ್ಲ ತಡೆದು ದೂರ ನಿಲ್ತಾಯಿದ್ರು. ಆಗ ಪ್ರಿಯಾಂಕಾ ಗಾಂಧಿ ಕೆಳಗಡೆ ಹಿಡಿದು ಪೊಲೀಸ್ ಚೀಫ್ನ ಕೇಳಿದ್ರು, ಯಾಕೆ ಜನಗಳನ್ನ ತಡೀತಾ ಇದ್ದೀರಿ ಅಂತೇಳಿ. ಅವ್ರು ಹೇಳಿದ್ರು, ಸೆಕ್ಯೂರಿಟಿ ಪರ್ಪಸ್ಗೆ ಅಂತೇಳಿ. ಆಗ ಪ್ರಿಯಾಂಕಾ ಗಾಂಧಿ ಏನು ಹೇಳಿದ್ರು ಗೊತ್ತಾ, ಯಾರಿಗೆ ನೀವು ಸೆಕ್ಯೂರಿಟಿ ಕೊಡಬೇಕಾಗಿತ್ತು ಅವ್ರಿಗೇ ಕೊಟ್ಟಿಲ್ಲ, ಈಗೇನು ಸೆಕ್ಯೂರಿಟಿ ಮಾಡ್ತೀರಿ ಅಂತೇಳಿ. ಇದು ನೆಕ್ಸ್ಟ್ ಡೇ ಪೇಪರೆಲ್ಲ ದೊಡ್ಡ ವಿಚಾರವಾಗಿ ಆಗ್ಲೇ ಪ್ರಸ್ತುತಿ ಆಗಿಬಿಡ್ತು. ಅದರ ಅರ್ಥ, ನೀವು ರಾಜೀವ್ ಗಾಂಧಿಗೆ ಪ್ರೊಟೆಕ್ಷನ್ ಕೊಡಬೇಕಿತ್ತು, ಅವ್ರಿಗೆ ಪ್ರೊಟೆಕ್ಷನ್ ಕೊಡದೆ ಅವರ ಪ್ರಾಣ ಹೋಗಿದೆ, ಇನ್ನೀಗ ಯಾರಿಗೆ ಪ್ರೊಟೆಕ್ಷನ್ ಕೊಡ್ತೀರಿ ಅಂತೇಳಿ. ಅಷ್ಟು ಮೆಚ್ಯೂರ್ಡ್ ಮಾತುಗಳನ್ನ ಆಗಲೇ ಆಡಿದರು ಅಂತೇಳಿ ಪತ್ರಿಕೆಗಳೆಲ್ಲ ಕೊಂಡಾಡ್ಬಿಟ್ಟಿದ್ವು. ಅದಾದಮೇಲೆ ಇವರ ಸಂಬಂಧಿ ಅರುಣ್ ನೆಹರು BJPಗೆ ಬಂದು ರಾಯ್ಬರೇಲಿಯಿಂದ BJP ಟಿಕೆಟಲ್ಲಿ ನಿಂತಾಗ ಇದೇ ಪ್ರಿಯಾಂಕಾ ಗಾಂಧಿ ಹೋಗಿ ಅಲ್ಲಿ ಚುನಾವಣಾ ಭಾಷಣಗಳನ್ನ ಮಾಡಿದರು. ನಮ್ಮಪ್ಪಂಗೆ ಮೋಸ ಮಾಡೋರು ಇವರಿಗೆ ನೀವು ಗೆಲ್ಲಿಸ್ತೀರಾ ಅಂತ ಹೇಳಿ. ದೊಡ್ಡ ಮಟ್ಟದ ಸೋಲಾಯಿತು ಅರುಣ್ ನೆಹರುಗೆ ಆಗ. ಈವನ್ 2012ರಲ್ಲಿ ಆಗ ಫೈಜಾಬಾದ್ ಅಂತ ಇದ್ರು ಅಯೋಧ್ಯೆನ. ಆ ಫೈಜಾಬಾದಲ್ಲಿ BJPಯ ರಾಜನಾಥ್ ಸಿಂಗ್ ಒಂದು ಚುನಾವಣಾ ಭಾಷಣ ಮಾಡ್ತಾ ಕಾಂಗ್ರೆಸ್ಗೆ ವಯಸ್ಸಾಗೋಗಿದೆ ಅಂತ ಹೇಳಿ ಒಂದು ಪದವನ್ನು ಬಳಕೆ ಮಾಡಿದರು. ನೆಕ್ಸ್ಟ್ ಡೇ ಬಂದು ಅದೇ ಫೈಜಾಬಾದಿಗೆ ಬಂದು ಪ್ರಿಯಾಂಕಾ ಗಾಂಧಿ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ. BJP ಅವ್ರು ಹೇಳ್ತಾರೆ ಕಾಂಗ್ರೆಸ್ಗೆ ವಯಸ್ಸಾಗೋಗಿದೆ ಅಂತೇಳಿ, ನಾನು ನೋಡಿದ್ರೆ ವಯಸ್ಸಾಗಿರೋ ಥರ ಕಾಣ್ತೀನ ಅಂಥೇಳಿ. ಅದು ಒಂದು ದೊಡ್ಡ ಟ್ರ್ಯಾಕ್ಷನ್ ತೊಗೊಂಡ್ಬಿಡ್ತು ಮೀಡಿಯಾದಲ್ಲೆಲ್ಲ.
ಅಂದರೆ ಈ ರೀತಿ ಬರ್ತಕ್ಕಂಥ ಆಪರ್ಚುನಿಟಿಗಳನ್ನ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳೋದು, ಅದನ್ನು ತಮ್ಗೆ ಒಳ್ಳೆಯದಾಗೋ ರೀತಿಯಲ್ಲಿ ಟ್ವಿಸ್ಟ್ ಮಾಡ್ತಕ್ಕಂಥದ್ದು, ಈ ಕಲೆ ಅವರಿಗೆ ಒಂಥರ ಚೆನ್ನಾಗಿ ಒಲ್ದು ಬಂದುಬಿಟ್ಟಿತ್ತು. ಆದರೆ ಅವರ ದುರಾದೃಷ್ಟ ಏನು, ನಮ್ಮ ಕೌಟುಂಬಿಕ ಪದ್ಧತಿಯಂತೆ ಗಂಡು ಮಕ್ಕಳಿಗೇ ಪ್ರಿಫರೆನ್ಸ್ ಏನು ಕೊಡ್ತಾರೆ, ಅದೇ ಕೆಲಸವನ್ನು ಸೋನಿಯಾ ಗಾಂಧಿ ಕೂಡ ಮಾಡಿದ್ರು. ನೋಡಿ, ಸೋನಿಯಾ ಗಾಂಧಿ ಇಟಲಿಯಿಂದ ಬಂದಿರತಕ್ಕಂಥವ್ರು, ಆ ಇಟಲಿ ಸಂಸ್ಕೃತಿ ಇದೆ, ಆ ಇಟಲಿ ಸಂಸ್ಕೃತಿಯಲ್ಲೂ ಕೂಡ ಗಂಡು ಮಕ್ಕಳಿಗೆ ಪ್ರಾಧಾನ್ಯತೆ. ಹಾಗಾಗಿ ಸೋನಿಯಾ ಗಾಂಧಿ ಅಧ್ಯಕ್ಷರಾದ ಮೇಲೆ, ಸೋನಿಯಾ ಗಾಂಧಿಗೆ ಪ್ರಾಮುಖ್ಯತೆ ಬಂದ ಮೇಲೆ ಪ್ರಿಯಾಂಕಾ ಗಾಂಧಿಗಿಂತ ರಾಹುಲ್ ಗಾಂಧಿಗೆ ಪ್ರಾಮುಖ್ಯತೆ ಜಾಸ್ತಿ ಆಗ್ತಾ ಹೋಯಿತು. ನೋಡಿ, ಇದೇನು ಹೊಸದೇನಲ್ಲ. 1978ರಲ್ಲಿ ಸಂಜಯ್ ಗಾಂಧಿ ಎಲೆಕ್ಷನ್ ಸೋತರು, ಮತ್ತು 80ರಲ್ಲಿ ಎಲೆಕ್ಷನ್ ಗೆದ್ದಾಗ, ಆಗ ಇಂದಿರಾ ಗಾಂಧಿ ಪ್ರಧಾನಮಂತ್ರಿ ಆಗಿದ್ದಾಗ ಒಂಥರ ಡಿಫ್ಯಾಕ್ಟೋ ಪ್ರೈಮ್ ಮಿನಿಸ್ಟರ್ ಆಗಿದ್ದು ಸಂಜಯ್ ಗಾಂಧಿ. ಅವ್ರು ಹೇಳ್ದಂಗೆನೇ ದೇಶ ನಡೀತಾ ಇತ್ತು, ಒಂಥರ ಶಾಡೋ ಪ್ರೈಮ್ ಮಿನಿಸ್ಟರ್ ಆಗಿಬಿಟ್ಟಿದ್ರು. ಆದರೆ ಅವರ ಸಾವಾದಾಗ ಇಂದಿರಾ ಗಾಂಧಿ ಬೇರೆ ಯಾರನ್ನೂ ನಂಬಲಿಲ್ಲ. ಯಾಕೆಂದರೆ ಒಂಥರ ಅವ್ರಿಗೆ ಎಮರ್ಜೆನ್ಸಿ ಆದಮೇಲೆ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸು ತುಂಬ ಕಾಡ್ಲಿಕ್ಕೆ ಶುರುವಾಗ್ಬಿಟ್ಟಿತ್ತು ಇಂದಿರಾ ಗಾಂಧಿ ಅವರಿಗೆ. ಯಾರನ್ನೂ ನಂಬೋ ಪರಿಸ್ಥಿತಿಲಿರಲಿಲ್ಲ. ಅವ್ರ ಕುಟುಂಬದವ್ರನ್ನ ಬಿಟ್ಟರೆ, ಅದು ಬಿಟ್ಬಿಡಿ, ಅವ್ರ ವಂಶದಲ್ಲೇನೇ ಅವ್ರ ಕುಟುಂಬದವ್ರನ್ನ ಬಿಟ್ಬಿಡಿ, ಯಾರೂ ನಂಬೇ ಇಲ್ಲ ವಂಶದವರು. ಆಗ ಕಾಂಗ್ರೆಸ್ನ ಅಧ್ಯಕ್ಷ ಆಗಿದ್ದಿದ್ದು ಇಂದಿರಾ ಗಾಂಧಿ ಅವರೇನೇ. 1978ರಲ್ಲಿ ಬ್ರಹ್ಮಾನಂದ ರೆಡ್ಡಿ ಅವರು ಇಂದಿರಾ ಗಾಂಧಿ ಅವ್ರನ್ನೇ ಕಾಂಗ್ರೆಸ್ಸಿಂದ ಹೊರ ಹಾಕಿದಾಗ, ಆಗ ಇಂದಿರಾ ಗಾಂಧಿ ಕಾಂಗ್ರೆಸ್ ಐ ಅಂತೇಳಿ ಪಕ್ಷವನ್ನು ಸ್ಥಾಪನೆ ಮಾಡಿದ್ರು. ಅವರು ಸಾಯೋವರೆಗೂ ಕೂಡ ಅವರೇ ಅದರ ಅಧ್ಯಕ್ಷರಾಗಿದ್ದರು. ಆ ಸಂದರ್ಭದಲ್ಲಿ ಸಂಜಯ್ ಗಾಂಧಿ ಮೃತ್ಯು ಆದಾಗ ರಾಜೀವ್ ಗಾಂಧಿ ಇಂಡಿಯನ್ ಏರ್ಲೈನ್ಸ್ ಪೈಲಟ್ ಆಗಿದ್ದರು. ಅವ್ರಿಗೆ ನನಗೆ ಪಾಲಿಟಿಕ್ಸ್ ಸವಾಸನೆ ಬೇಡ ಅಂತೇಳಿ ಅವ್ರು ದೂರ ಇದ್ದುಬಿಟ್ಟಿದ್ರು. ಆದರೆ ವಿಧಿ ಇಲ್ಲದೆ ಇಂದಿರಾ ಗಾಂಧಿ ಅವ್ರನ್ನ ಪಾಲಿಟಿಕ್ಸಿಗೆ ಕರ್ಕೊಂಬಂದರು. ಸೊ ಅವ್ರನ್ನ ಹೆಂಗೆ ಕರ್ಕೊಂಬರೋದು ಒಳಕ್ಕೆ? ಇಂದಿರಾ ಗಾಂಧಿ ಫ್ಯಾಮಿಲಿ ಅಂತ ಹೇಳಿದ್ಮೇಲೆ, ನೆಹರು ಫ್ಯಾಮಿಲಿ ಅಂತ ಹೇಳಿದ್ಮೇಲೆ ದೊಡ್ಡ ಪೋಸ್ಟ್ ಕೊಟ್ಟೆ ಕರ್ಕೊಂಬರ್ಬೇಕಲ್ಲ. ಕಾಂಗ್ರೆಸ್ನ ಜನರಲ್ ಸೆಕ್ರೆಟರಿಯಾಗಿ ಅನೌನ್ಸ್ ಮಾಡಬೇಕಿತ್ತು. ಆಗ ಕಮಲಾಪುರಿ ತ್ರಿಪಾಠಿ ಅವ್ರನ್ನ ಕಾರ್ಯಾಧ್ಯಕ್ಷರನ್ನಾಗಿ ಮಾಡಿ, ಕಾಂಗ್ರೆಸ್ನ ಕಾರ್ಯಾಧ್ಯಕ್ಷರನ್ನಾಗಿ ಮಾಡಿ. ನೋಡಿ, ಕಾಂಗ್ರೆಸ್ನ ಇತಿಹಾಸದಲ್ಲಿ ಕಾರ್ಯಾಧ್ಯಕ್ಷ ಅಂತಕ್ಕಂಥ ಪೋಸ್ಟೇ ಇಲ್ಲ. ಹೊಸ ಪೋಸ್ಟ್ ಸೃಷ್ಟಿ ಮಾಡಿ ಅವನ ಕಾರ್ಯಾಧ್ಯಕ್ಷರು ಮಾಡಿ, ಅವ್ರ ಕೈಲಿ ರಾಜೀವ್ ಗಾಂಧಿ ಅವ್ರನ್ನ ಜನರಲ್ ಸೆಕ್ರೆಟರಿ ಅಂತ ಘೋಷಣೆ ಮಾಡಿಸಿ, ಅದಾದಮೇಲೆ ಕೆಲವೇ ದಿವಸಕ್ಕೆ ಕಮಲಾಪುರಿ ತ್ರಿಪಾಠಿ ಅವ್ರನ್ನ ಕಿತ್ತಾಕೂರ ಪೋಸ್ಟಿಂದ, ಯಾಕೆ ಬಂದಿದ್ದ ಕೆಲಸ ಮುಗೀತಲ್ಲ, ಘೋಷಣೆ ಮಾಡಾಗಿತ್ತಲ್ಲ. ಇದೇ ಪ್ರತೀತಿ ಇವನ್ ಸೋನಿಯಾ ಗಾಂಧಿ ಕಾಲದಲ್ಲೂ ಮುಂದುವರ್ಕೊಂಬಂತು. ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿಗಿಂತ ರಾಹುಲ್ ಗಾಂಧಿಯನ್ನು ಮುಂದೆ ಬಿಟ್ಟರು. ರಾಹುಲ್ ಗಾಂಧಿಯೇ ಮುಂದಿನ ಉತ್ತರಾಧಿಕಾರಿ ಅಂತೇಳಿ ಒಂಥರ ಅಘೋಷಿತ ಪರಿಸ್ಥಿತಿ ನಿರ್ಮಾಣ ಆಗೋಯ್ತು ಕಾಂಗ್ರೆಸ್ಸಲ್ಲಿ. ರಾಹುಲ್ ಗಾಂಧಿ ಸುಮಾರು 2 ದಶಕ MP ಆದ್ರೂ ಕೂಡ ಪ್ರಿಯಾಂಕಾ ಗಾಂಧಿಗೆ ಒಂದು MP ಆಗಲಿಕ್ಕೆ ಅವಕಾಶ ಆಗಿರಲಿಲ್ಲ. 2004ರಲ್ಲಿ ಗೆದ್ದರು ರಾಹುಲ್ ಗಾಂಧಿ, 2009ರಲ್ಲಿ ಗೆದ್ದರು, 2014ರಲ್ಲಿ ಗೆದ್ದರು, 2019ರಲ್ಲಿ ಗೆದ್ದರು, 2024ರಲ್ಲೂ ಗೆದ್ದರು. 2019ರಲ್ಲಿ ಅಮೇಥಿಲಿ ಸೋತರು, ತಿರ್ಗಾ ವಯನಾಡಲ್ಲಿ ಹೋಗಿ ಗೆದ್ದರು, ಅದು ಬೇರೆ ಪ್ರಶ್ನೆ. ಆದರೆ ಪ್ರಿಯಾಂಕಾ ಗಾಂಧಿ ಮೊನ್ನೆ ವಯನಾಡಿನ ಉಪಚುನಾವಣೆಯಲ್ಲಿ ಮೊದಲ ಬಾರಿಗೆ ಗೆದ್ದಿದ್ಬಿಟ್ರೆ ಅವ್ರಿಗೆ ಇಲ್ಲಿವರೆಗೂ ಒಂಥರ ಸಾಂವಿಧಾನಿಕ ಪೋಸ್ಟೇ ಇರಲಿಲ್ಲ. ಅವರಿಗೆ ಕಾಟಾಚಾರಕ್ಕೆ ಆವಾಗವಾಗ ಒಂದಷ್ಟು ಪೋಸ್ಟ್ ಕೊಡ್ತಾಯಿದ್ರು ಪ್ರಿಯಾಂಕಾ ಗಾಂಧಿಗೆ. 2019ರಲ್ಲಿ ಏನು ಲೋಕಸಭಾ ಚುನಾವಣೆ ಆಯಿತು ಉತ್ತರ ಪ್ರದೇಶದಲ್ಲಿ, ಆಗ ಅರ್ಧ ಉತ್ತರ ಪ್ರದೇಶದ ಜವಾಬ್ದಾರಿಯನ್ನು, ಕಾಂಗ್ರೆಸ್ ಜವಾಬ್ದಾರಿಯನ್ನು ಪ್ರಿಯಾಂಕಾ ಗಾಂಧಿ ಕೊಟ್ಟಿತ್ತು. 80 ಸೀಟಿದೆ UPನಲ್ಲಿ. ಗೆದ್ದಿದ್ದು ಕಾಂಗ್ರೆಸ್ಸು ಕೇವಲ 1 ಸೀಟನ್ನು. ಇವನ್ 2022ರ ವಿಧಾನಸಭಾ ಚುನಾವಣೆಯಲ್ಲಿ ಇಡೀ UPಗೆ ಇನ್ಚಾರ್ಜ್ ಮಾಡಿದ್ರು ಪ್ರಿಯಾಂಕಾ ಗಾಂಧಿನ. UPನಲ್ಲಿರೋ 403 ಸೀಟಲ್ಲಿ ಕಾಂಗ್ರೆಸ್ ಗೆದ್ದಿದ್ದು ಕೇವಲ 2. ಆದರೆ ಕಾಂಗ್ರೆಸ್ಸಲ್ಲಿ ಏನಂತ ಹೇಳಿದ್ರೆ, ಗೆಲ್ಲಿಸೋದು ಸೋಲಿಸೋದು ಇವೆಲ್ಲವನ್ನೂ ಕಾಂಗ್ರೆಸ್ನ ಗಾಂಧಿ ಕುಟುಂಬದ ನಾಯಕರುಗಳಿಗೆ ಇವ್ಯಾವು ಮಾನದಂಡಗಳೇ ಅಲ್ಲ, ಮಾನದಂಡಗಳೇ ಬೇರೆ. ಇವತ್ತು ಸದ್ಯಕ್ಕಿರ್ತಕ್ಕಂಥ ಮಾನದಂಡ ಇವ್ರು ಹೇಗೆ ಮಾತಾಡ್ತಾರೆ, ಹೇಗೆ ಕಾರ್ಯಕರ್ತನ ಇಂಪ್ರೆಸ್ ಮಾಡ್ತಾರೆ ಅನ್ನೋದೇ ಆಗಿರಬಹುದು. ಬಹುಶಃ ಇವತ್ತು ಲೋಕಸಭೆಯಲ್ಲಿ ಮುಖ್ಯ ವಕ್ತಾರಿಯಾಗಿ ಮಾತಾಡಿರ್ತಕ್ಕಂಥದ್ದು ಬಹುಶಃ ಈ ಸಂದರ್ಭದಲ್ಲಿ ಸೋನಿಯಾ ಕೈಯನ್ನು ಕಟ್ಟಾಕಿದೆ ಅಂತ ಅನಿಸುತ್ತೆ. ಯಾಕೆ ಅಂತ ಹೇಳಿದ್ರೆ, ಮೋದಿಯವರು ಹೇಳೋ ರೀತಿಯಲ್ಲಿ, ಬೇರೆ ಬೇರೆಯವರು ಹೇಳೋ ರೀತಿಯಲ್ಲಿ ನೂರಾರು ಬಾರಿ ಪ್ರಯತ್ನ ಪಟ್ಬಿಟ್ರು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿನ ಲಾಂಚ್ ಮಾಡೋದಕ್ಕೆ. ಟುಸ್ ಹೊಡೆದೋಯ್ತು. ರಾಹುಲ್ ಗಾಂಧಿ ಕೇವಲ ಅವರೊಬ್ಬರೇ ಮುಳುಗಲಿಲ್ಲ, ಇಡೀ ಪಕ್ಷನ ಅವ್ರ ಜೊತೆ ಮುಳುಗಿಸ್ಕೊಂಡು ಹೋಗ್ಬಿಟ್ರು. ನೋಡಿ, ಯಾವಾಗ ರಾಹುಲ್ ಬಾಯ್ ಬಿಟ್ಟರು ಅವಾಗೆಲ್ಲ 8,000 10,000 ಓಟ್ಗಳು ಡ್ಯಾಮೇಜ್ ಆಗ್ತಾನೆ ಹೋಯ್ತು. ಪ್ರತಿ ಚುನಾವಣೆಯಲ್ಲಿ 95 ಚುನಾವಣೆ ಸೋತಿದೆ ಕಾಂಗ್ರೆಸ್ಸು ರಾಹುಲ್ ಗಾಂಧಿ ನೇತೃತ್ವ ತಗೊಂಡ ಮೇಲೆ. 95 ಚುನಾವಣೆ. ಅಟ್ಲೀಸ್ಟ್ ಪ್ರಿಯಾಂಕಾ ಗಾಂಧಿ ಭಾಷಣ ಮಾಡಿದ್ರೆ ಲಾಸ್ ಅಂತೂ ಆಗಲ್ಲ ಓಟ್ಗಳು, ಅಟ್ಲೀಸ್ಟ್ ಇರೋ ಓಟ್ಗಳು ಹಂಗೆ ಉಳ್ಕೊಂತವೆ. ಹಾಗಾಗಿ ಏನು ಕಾಂಗ್ರೆಸ್ ಅವ್ರಿಗೆ ಅನ್ಸೋಕ್ಕೆ ಶುರು ಮಾಡಿದೆ, ಕಾಂಗ್ರೆಸ್ನ ದುರ್ಯೋಧನಿಗೆ ಅನ್ಸೋಕ್ಕೆ ಶುರು ಮಾಡಿದೆ, ರಾಹುಲ್ ಗಾಂಧಿಗಿಂತ ಪ್ರಿಯಾಂಕಾ ಗಾಂಧಿ ಫಾರ್ ಬೆಟರ್, 100 ಪಾಲು ಉತ್ತಮ ಅನ್ಸೋಕ್ಕೆ ಶುರುವಾಗ್ಬಿಟ್ಟಿದೆ. ನೋಡಿ, ಹಲವಾರು ವರ್ಷಗಳಿಂದ ಕಾಂಗ್ರೆಸ್ಸಲ್ಲಿ ಈಗಾಗಲೇ 3 ಗುಂಪುಗಳಾಗ್ಬಿಟ್ಟಿತ್ತು. ಒಂದು ಸೋನಿಯಾ ಗಾಂಧಿ ಗುಂಪು, ಇನ್ನೊಂದು ರಾಹುಲ್ ಗಾಂಧಿ ಗುಂಪು, ಮತ್ತೊಂದು ಪ್ರಿಯಾಂಕಾ ಗಾಂಧಿ ಗುಂಪು. ಸೋನಿಯಾ ಗಾಂಧಿ ಗುಂಪಿನ ಶಕ್ತಿ ನಿಧಾನಕ್ಕೆ ಕ್ಷೀಣ ಆಗ್ತಾ ಬಂತು, ರಾಹುಲ್ ಗುಂಪು ಶಕ್ತಿಶಾಲಿ ಆಗ್ತಾ ಬಂತು. ಯಾಕೆ ಅಂತ ಹೇಳಿದ್ರೆ, ಇವನ್ನು ಏನು ಕಾಂಗ್ರೆಸ್ಸಲ್ಲಿ ಒಂಥರ ಸೋನಿಯಾ ಗಾಂಧಿಯವರೇ ಮಾಡಿದಂತಹ ಏನು ಅಧಿಸೂಚನೆ, ಅನಧಿಕೃತ ಅಧಿಸೂಚನೆ ಅಂತ ಹೇಳಿದ್ರೆ ಗಂಡು ಮಕ್ಕಳಿಗೆ ಪ್ರಾಧಾನ್ಯತೆ ಕೊಡಬೇಕು ಅನ್ನೋದು. ಹಾಗಾಗಿ ರಾಹುಲ್ ಗಾಂಧಿಗೆ ವಿಪರೀತ ಶಕ್ತಿ ಬಂದ್ಬಿಟ್ಟಿತ್ತು. ನೋಡಿ, ಮೊನ್ನೆ ಒಬ್ಬರು ಪತ್ರಕರ್ತರ ಜೊತೆ ಮಾತಾಡ್ತಾ ಅಹ್ಮದ್ ಪಟೇಲ್ ಮಗಳು ಮುಮ್ತಾಜ್ ಪಟೇಲ್ ಒಂದು ವಿಷಯ ಹಂಚ್ಕೊಳ್ತಿದ್ರಂತೆ.
ಅವ್ರ ತಂದೆ ಬದುಕಿದ್ದಾಗ ಅವರು ಒಂದ್ಸರಿ ಪ್ರಪೋಸ್ ಮಾಡೋದಂತ ಅವ್ರ ತಂದೆಗೆ, ನಾನು ರಾಜಕಾರಣಕ್ಕೆ ಬಂದುಬಿಡ್ತೀನಿ ಅಂತೇಳಿ, ಮುಮ್ತಾಜ್ ಪಟೇಲು. ಆಗ ಅವರೇನು ಹೇಳಿದಂತ ಗೊತ್ತಾ, ಅಹ್ಮದ್ ಪಟೇಲು, ನೀನು ಬಂದುಬಿಟ್ರೆ ಮಗನ ಕತೆ ಏನಮ್ಮ ಅಂಥೇಳಿ. ಅದರ ಅರ್ಥ ಕಾಂಗ್ರೆಸ್ಸಲ್ಲಿ ಗಂಡು ಮಕ್ಕಳೇ ಮುಂದೆ ಬರಬೇಕು, ಹೆಣ್ಣುಮಕ್ಕಳು ಮುಂದೆ ಬರೋಂಗಿಲ್ಲ. ಅದಿರಲಿ, ಈ ಎಲ್ಲ ಶಕ್ತಿಯಿಂದ ಏನು ರಾಹುಲ್ ಗಾಂಧಿಯ ಗುಂಪು ತುಂಬ ಶಕ್ತಿಶಾಲಿ ಆಗ್ತಾ ಹೋಯಿತು ನೋಡಿ. ಈವನ್ ರಾಜಸ್ಥಾನದಲ್ಲಾಗಿದ್ದಂತಹ ಒಡಕಿನ ಸಂದರ್ಭದಲ್ಲೂ ಕೂಡ ಪ್ರಿಯಾಂಕಾ ಗಾಂಧಿ ಸಚಿನ್ ಪೈಲಟ್ಗೆ ಸಪೋರ್ಟ್ ಮಾಡಿದರು. ಅದೇ ಸಚಿನ್ ಪೈಲಟ್ಗೆ ಸಿಂಹಾಸನ ಕೊಡಿಸ್ಲಿಕ್ಕೆ ಆಗಲೇ ಇಲ್ಲ ಅವ್ರ ಕೈಲಿ. ಅವ್ರ ಶಕ್ತಿ ಎಷ್ಟಿದೆ, ಅವ್ರ ಶಕ್ತಿ ಜಾಸ್ತಿ ಆಗಿದೆಯಾ ಕಡಿಮೆ ಆಗಿದೆಯಾ ಅಂತಕ್ಕಂಥ ಟೆಸ್ಟ್ ಆಗೋದು, ರಿಯಲ್ ಟೆಸ್ಟ್ ಆಗೋದು ಈಗ ಕರ್ನಾಟಕದ ಬಿಕ್ಕಟ್ಟಿನಲ್ಲಿ. ಡಿ ಕೆ ಶಿವಕುಮಾರ್ಗೆ ಪ್ರಿಯಾಂಕಾ ಗಾಂಧಿ ಸಪೋರ್ಟ್ ಇದೆ. ಅದು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದ್ರ ಮೇಲೆ ನ್ಯಾಷನಲ್ ಲೆವೆಲಲ್ಲಿ ಅವ್ರ ಶಕ್ತಿ ಹೇಗೆ ವೃದ್ಧಿಯಾಗಿದೆ ಅನ್ನೋದು ಗೊತ್ತಾಗುತ್ತೆ. ನೀವೊಂದು ಪ್ರಶ್ನೆ ಕೇಳ್ಬೋದು, ಏನು ಸಂಸತ್ತಲ್ಲಿ ಒಂದು ಭಾಷಣ ಮಾಡಿಬಿಡ್ತಿದ್ದಂಗೆ ಪ್ರಿಯಾಂಕಾ ಗಾಂಧಿದು ಬಲ ಜಾಸ್ತಿ ಆಗೋಗ್ಬಿಡುತ್ತಾ, ರಾಹುಲ್ ಗಾಂಧಿ ಮೂಲೆ ಗುಂಪಾಗ್ಬಿಡ್ತಾರ ಅಂತ ಹೇಳಿ. ಒಂದು ಭಾಷಣದಿಂದ ಪ್ರಭಾವ ಏನು ಹೆಚ್ಚು ಕಡಿಮೆ ಆಗಲ್ಲ. ಆದರೆ ಆ ಭಾಷಣ ಮಾಡೋದಕ್ಕೆ ಅವಕಾಶ ಹೇಗೆ ಸಿಕ್ತು? ಇಲ್ಲಿ ರಾಹುಲ್ ಗಾಂಧಿ ಯಾಕೆ ಭಾಷಣ ಮಾಡಲಿಲ್ಲ? ರಾಹುಲ್ ಗಾಂಧಿ ಯಾಕೆ ಭಾಷಣ ಮಾಡಲಿಲ್ಲ ಅಂದರೆ ಅವ್ರಿಗೆ ಭಾಷಣ ಮಾಡೋಕ್ಕೆ ಬಿಟ್ಟಿಲ್ಲ. ಯಾಕೆಂದರೆ ಕಾಂಗ್ರೆಸ್ಸಲ್ಲಿ ಒಂದು ದೊಡ್ಡ ಗುಂಪಾಗಲಿ ಚಿಂತನೆ ಮಾಡೋಕ್ಕೆ ಶುರು ಮಾಡಿದೆ, ರಾಹುಲ್ ಗಾಂಧಿನ ಪ್ರೊಜೆಕ್ಟ್ ಮಾಡಿದಷ್ಟು ನಮಗೆ ಡ್ಯಾಮೇಜ್ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ಒಂದೇ ಮಾತರಂ ಅಂತಕ್ಕಂಥದ್ದು ಭಾಳ ಸೆನ್ಸಿಟಿವ್ ವಿಷಯ. ಇಂಥ ಸೆನ್ಸಿಟಿವ್ ವಿಷಯದಲ್ಲಿ ರಾಹುಲ್ ಗಾಂಧಿ ಯಾವ ರೀತಿ ಮಾಡ್ತಾರೆ ಅಂತೇಳಿ ನಮಗೆಲ್ಲ ಗೊತ್ತಿರ್ತಕ್ಕಂಥ ಸತ್ಯ. ಮತ್ತು ರಾಹುಲ್ ಗಾಂಧಿ ಮಾತಾಡೋಕ್ಕೆ ನಿಂತ್ಕೊಂಡ್ರೆ ಅದಕ್ಕೆ ಲಾಜಿಕ್ಕೇ ಇರೋದಿಲ್ಲ, ಒಬ್ರಿಗೂ ಅರ್ಥವೂ ಆಗಲ್ಲ. ಅವ್ರು ಏನು ಮಾತಾಡ್ತಿದ್ರು ಅಂತೇಳಿ ಕಡೆಗೆ ಅವ್ರಿಗೂ ಅರ್ಥ ಆಗಲ್ಲ. ಯಾವುದೋ ಇಲ್ಲಾಜಿಕಲ್ ಥಿಂಕ್ಗಳನ್ನ ಇವ್ರು ಯಾವುದೋ ರಾತ್ರಿ ಹೊತ್ತು ಇದಕ್ಕಿದಂಗೆ ಯೋಚನೆ ಬಂದಿರತಕ್ಕಂಥದ್ದನ್ನು, ಇಲ್ಲ ಯಾರೋ ಅವ್ರ ತಲೆ ಒಳಗಡೆ ತುಂಬಿದ್ದನ್ನು, ಯಾವುದು ವಾಸ್ತವಕ್ಕೆ ಹತ್ತಿರ ಇಲ್ಲವೇ ಇಲ್ವೋ ಅದನ್ನು ತಂದು ತುರ್ತಕ್ಕಂಥ ಪ್ರಯತ್ನಗಳು ಮಾಡ್ತಾರೆ ರಾಹುಲ್ ಗಾಂಧಿ. ಒಬ್ಬರಿಗೂ ಅರ್ಥ ಆಗಲ್ಲ. ಅದರಿಂದ ಡ್ಯಾಮೇಜೇ ಹೆಚ್ಚು. ಮೋದಿಯವರಂಥವ್ರ ಮುಂದೆ, ಅಮಿತ್ ಶಾ ಅಂಥವ್ರ ಮುಂದೆ ನಗೆಪಾಟ್ಲಿಗೆ ಗೀಡಾಗ್ಬಿಡ್ತಾರೆ ಸಂಸತ್ತಲ್ಲಿ. ಹಾಗಾಗಿ ಇಂತಹ ಸೆನ್ಸಿಟಿವ್ ವಿಚಾರಗಳಲ್ಲಿ ರಾಹುಲ್ ಗಾಂಧಿ ಮಾತಾಡ್ದಿರೋದೇ ವಾಸಿ ಅಂತಕ್ಕಂಥದ್ದು ಕಾಂಗ್ರೆಸ್ನ ಥಿಂಕ್ ಟ್ಯಾಂಕಿಗೆ, ಪ್ರಮುಖ ನಾಯಕರಿಗೆ ಗೊತ್ತಾಗಿರೋದ್ರಿಂದನೇ ಸಂಸತ್ತಿನ ಆವರಣದಲ್ಲಿದ್ದರೂ ಕೂಡ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್. ಅವ್ರು ಇಲ್ಲದೇ ಇದ್ದಾಗ ಪ್ರಿಯಾಂಕಾ ಕೊಟ್ಟಿದ್ರೆ ಅದೊಂಥರ ಬೇರೆ ಪ್ರಶ್ನೆ. ಅವರ ಪ್ರೆಸೆನ್ಸ್ ಇದ್ದಾಗಲೂ ಕೂಡ ಆವರಣದಲ್ಲೇ ರಾಹುಲ್ ಗಾಂಧಿ ಇದ್ದರೂ ಕೂಡ ಅವರಿಗೆ ಮಾತಾಡೋಕ್ಕೆ ಅವಕಾಶ ಕೊಡದೆ, ಆ್ಯಸ್ ಪರ್ ದ ಪ್ರೋಟೋಕಾಲ್ ಒಬ್ಬ LOPಗೆ ಮಾತಾಡೋಕ್ಕೆ ಅವಕಾಶ ಕೊಡದೆ ಪ್ರಿಯಾಂಕಾ ಗಾಂಧಿಗೆ ಭಾಷಣ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಿದೆಯಲ್ಲ, ಇದು ಒಂದು ದೊಡ್ಡ ಶಿಫ್ಟನ್ನು ತೋರಿಸುತ್ತೆ ಕಾಂಗ್ರೆಸ್ಸಲ್ಲಿ. ಇವನ್ ಕಾಂಗ್ರೆಸ್ಸಿಗರಿಗೂ ಕೂಡ ಇವತ್ತು ಬದುಕಬೇಕಾಗಿದೆ, ಉಳಿಬೇಕಾಗಿದೆ. ಮುಳುಗ್ತಿರ್ತಕ್ಕಂಥ ಹಡಗು ಯಾರಾದರೂ ಒಬ್ಬರು ಕಾಪಾಡಬೇಕಾಗಿದೆ. ರಾಹುಲ್ ಗಾಂಧಿ ಕೈಲಿ ಆಗೋದೇ ಇಲ್ಲ ಅಂಥೇಳಿ ಎಲ್ಲ ಕಾಂಗ್ರೆಸ್ಸಿಗರು ಗೊತ್ತಾಗೋಗಿದೆ. ರಾಹುಲ್ ಜೊತೆವರೇ ನಾವು ಮುಳುಗೋಗ್ತೀವಿ ಅಂತೇಳಿ. ಆ ಕಟು ಸತ್ಯ ನಿಧಾನಕ್ಕೆ ಸೋನಿಯಾ ಗಾಂಧಿಗೂ ಅರ್ಥ ಆಗ್ತಾ ಇದೆ. ಹಾಗಾಗಿ ಇವನ್ ಅವ್ರ ಕೈ ಕೂಡ ಇವಾಗ ಕಟ್ಟಿ ಹಾಕಲ್ಪಟ್ಟಿದೆ. ಇಲ್ಲದೇ ಇದ್ದರೆ ಪ್ರಿಯಾಂಕಾ ಗಾಂಧಿಗೆ ಇಂಥ ದೊಡ್ಡ ವಿಚಾರದಲ್ಲಿ ಮಾತಾಡೋಕ್ಕೆ ಅವರು ಅವಕಾಶವೇ ಕೊಡ್ತಿರ್ಲಿಲ್ಲ. ಮುಖ್ಯ ಪ್ರಸ್ತಾವನೆಕಾರರಾಗಿ ಬಹುಶಃ ಈ ವಿಚಾರ ಕಾಂಗ್ರೆಸ್ ನಾಯಕರ ಮನಸ್ಸೊಳಗಡೆ ಭಾಳ ವರ್ಷದಿಂದ ಇತ್ತು. ನಾನು ಆಗಲೇ ಹೇಳಿದೆ, 2004ಕ್ಕೆ ರಾಹುಲ್ ಗಾಂಧಿ ಬರೋಕ್ಕೆ ಮುಂಚೆನೇ ಪ್ರಿಯಾಂಕಾ ಗಾಂಧಿ ಕಾಂಗ್ರೆಸ್ಸಿಗೆ ಬರಲಿ, ಪ್ರಿಯಾಂಕಾ ಗಾಂಧಿ ನೇತೃತ್ವ ತೊಗೊಳ್ಳಿ ಅಂತೇಳಿ ಭಾಳ ಕಾಂಗ್ರೆಸ್ಸಿಗರು ಮಾತಾಡ್ತಾಯಿದ್ರು. ಅವಾಗೆಲ್ಲ ಮೀಡಿಯಾದಲ್ಲಿ ಬರ್ತಾಯಿತ್ತು, ಅವ್ರ ಅಜ್ಜಿ ಥರ ಅಂದರೆ ಇಂದಿರಾ ಗಾಂಧಿ ಥರ ಮೂಗಿದೆ, ಅವ್ರ ಅಜ್ಜಿ ಥರ ಕಣ್ಣಿದೆ, ಅವ್ರ ಅಜ್ಜಿ ಥರನೇ ಕಾಣ್ತಾರೆ, ಮುಂದೆ ಅವರೇನೇ ನೇತೃತ್ವ ತೊಗೊತಾರೆ ಅಂತೇಳಿ ಭಾಳ ಹೈಪ್ಗಳು ಕ್ರಿಯೇಟ್ ಆಗಿತ್ತು. ಆದರೆ ಸೋನಿಯಾ ಗಾಂಧಿಯವರ ಪುತ್ರ ಪ್ರೇಮದ ಮೇಲೆ ಒಂದಷ್ಟು ದಿನ ಮಂಕಾಗೋಗಿತ್ತು. ಇವತ್ತು ಯಾವ ಮಟ್ಟಕ್ಕೆ ಪ್ರಿಯಾಂಕಾ ಗಾಂಧಿ ನಿಧಾನಕ್ಕೆ ತಯಾರಾಗ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವರ ಕಾಂಗ್ರೆಸ್ನೇ ಒಡೆದು ಬಿಡ್ತಾರಾ ಅಥವಾ ಕಾಂಗ್ರೆಸ್ನ ಕಂಟ್ರೋಲಿಗೆ ತೊಗೊಂಡ್ಬಿಡ್ತಾರಾ, ಪಾರುಪತ್ಯವನ್ನು ವಹಿಸ್ಕೊಂಡ್ಬಿಡ್ತಾರಾ, ಭಾಳಷ್ಟು ದಿನ ಅವರನ್ನು ಮುಚ್ಚಿಡೋಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಸಂದೇಶವನ್ನು ಸಾರಿದ್ದಾರೆ ಕಾಂಗ್ರೆಸ್ಗೆ ಪ್ರಿಯಾಂಕಾ ವಾದ್ರಾ. ಭಾಳ ದಿನ ಅವ್ರನ್ನ ಹದಿಮಿಡೋಕ್ಕಾಗೋದಿಲ್ಲ. ಭಾಳ ತಾಳ್ಮೆಯಿಂದ ಕಾಟಿದರೆ ಸ್ಟ್ರಾಟಜಿಕ್ಕಾಗಿ ಆಚೆ ಕಡೆಗೆ ಬರ್ತಾ ಇದ್ದಾರೆ. ಇದರಿಂದ ಕಾಂಗ್ರೆಸ್ಸು ಉಳಿಯುತ್ತಾ ಬೆಳೆಯುತ್ತಾ? ಖಂಡಿತ ಎಲ್ಲ ಮುಳುಗೋಗ್ತಿರ್ತಕ್ಕಂಥ ಹಡಗು. ಆದರೆ ಒಂದು ಸ್ವಲ್ಪ ದಿನ ಹೆಚ್ಚಿಗೆ ಉಸಿರಾಡ್ಬೋದು. ಏಕೆ ಅಂತೇಳಿದ್ರೆ ಆ ಪ್ರಿಯಾಂಕಾ ಗಾಂಧಿಗಿರೋದು ಅದೇ ರಾಹುಲ್ ಗಾಂಧಿ ಮೈಂಡ್ಸೆಟ್ಟು, ಅದೇ ಲೆಫ್ಟಿಸ್ಟ್ ಐಡಿಯಾಲಜಿ, ಅದೇ ನಕ್ಸಲೈಟ್ ಮೈಂಡ್ಸೆಟ್ಟು. ಯಾವತ್ತು ಪ್ರಿಯಾಂಕಾ ಗಾಂಧಿ ಆಗಲಿ ಅಥವಾ ರಾಹುಲ್ ಗಾಂಧಿ ಆಗಲಿ ದೀಪಾವಳಿ ಆಚರಿಸಿರೋ ಒಂದು ಫೋಟೋನು ನಾವು ನೋಡಿಲ್ಲ ರೀ. ಅಟ್ಲೀಸ್ಟು ರಕ್ಷಾಬಂಧನ ಅಣ್ಣ ತಂಗಿ ರಕ್ಷೆ ಕಟ್ಟಿರೋ ಒಂದು ಫೋಟೋನು ನೋಡಿಲ್ಲ. ದಸರಾ ಆಚರಣೆ ಮಾಡಿರೋ ಒಂದು ಫೋಟೋನು ನಾವು ನೋಡಿಲ್ಲ. ಹಾಂ, ಒಂದಷ್ಟು ಎಲೆಕ್ಷನ್ ಟೈಮಲ್ಲಿ ಏನು ಮಂದಿರಕ್ಕೆ ಸುತ್ತುವಂಥ ನಾಟಕದ ಕೆಲಸಗಳು ಒಂದಷ್ಟು ಆಗಿದ್ದಾವೆ ಬಿಟ್ಟರೆ ಒಂದೇ ಒಂದು ಹಿಂದೂ ಉತ್ಸವಗಳನ್ನು ಆಚರಿಸಿರ್ತಕ್ಕಂಥ ಫೋಟೋ ನಮ್ಮ ಕೈಲಿ ನಾವು ಕಂಡಿಲ್ಲ ರೀ. ಯಾಕೆ ಅಂತೇಳಿದರೆ ಆ ಮನಸ್ಥಿತಿನೇ ಅಂಥದ್ದು. ಹಿಂದೂ ವಿರೋಧಿ ಮನಸ್ಥಿತಿ, ಭಾರತ ವಿರೋಧಿ ಮನಸ್ಥಿತಿ. ಈ ಮನಸ್ಥಿತಿ ಇರ್ತಕ್ಕಂಥ ಲೀಡರ್ಗಳು ಯಾವುದೇ ಪಕ್ಷದಲ್ಲಿದ್ದರೂ ಆ ಪಕ್ಷ ಉದ್ಧಾರ ಆಗಲ್ಲ. ಆದರೆ ಅಟ್ಲೀಸ್ಟ್ ರಾಹುಲ್ ಗಾಂಧಿ ಹುಚ್ಚತನ ನೋಡ್ತಕ್ಕಂತಹ ಒಂದು ಹಿಂಸೆನಾದರೂ ನಮಗೆ ತಪ್ಪುತ್ತೆ. ನಮಸ್ಕಾರ.